ನೋಡಿ, ಇವತ್ತು ತಾಯಿ ತುಳಸಮ್ಮ ಅವ್ರಿಗೆ ನನ್ನ ಪತ್ನಿ ಲಕ್ಷ್ಮೀ ಅರುಣ ಅವರು ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತು ಆ ಅಮಾಯಕನ ಹುಡುಗನ್ನ ಆ ಗಲಾಟೆಗೆ ಏನೋ ಇದರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ರೆ, ಅವನನ್ನು ಬರೀ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ದ, ಅವನ ಬೆನ್ನ ಹಿಂದಿಗೆ ಫೈರ್ ಮಾಡಿರುವಂತ ಒಂದು ವಿಷಯ. ಆ ತಾಯಿ ಒಂದೇ ಒಂದು ಮಾತನ್ನು ಹೇಳ್ತಾ ಇರುವಂತದ್ದು, ಆ ನ್ಯಾಯ ಸಿಗಬೇಕು ತನ್ನ ಮಗನ ಸಾವಿಗೆ. ಆ ದೇವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಆ ತಾಯಿ ಬಯಸಿರುವಂಥದ್ದು. ಅವ್ರಿಗೂ ನಾವು ಮಾರಲ್ ಆಗಿ, ಯಾಕಂದ್ರೆ ವಿಷಯ ಸತ್ಯಾಂಶಗಳು ಅವ್ರಿಗೆ ಗೊತ್ತಾದ ಮೇಲೆ ಅವ್ರ ಮನೆಗೆ ಹೋಗೋದು ನಾವು ಸೂಕ್ತ ಅಂತೇಳಿ ಇವತ್ತು ನಾವು ಬಂದು ಆ ತಾಯಿ ಜೊತೆ ನಾವು ಇದ್ದೀವಿ ಅಂತೇಳಿ ನಾವು ಅವರಿಗೆ ನಮ್ಮ ಕೈಲಾಗಿರುವಂಥ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರ ವೈಯಕ್ತಿಕ ಅವರ ಅಕೌಂಟಿಂದ 10 ಲಕ್ಷ ರೂಪಾಯಿ ಚೆಕ್ಕನ್ನು ನಾವು ಕೊಟ್ಟಿದ್ದೀವಿ. ಏನೇ ಕಷ್ಟ ಇರಲಿ ಅವ್ರ ಜೊತೆ ನಾವು ಇದ್ದೀವಿ ಅನ್ನೋಂಥ ಭರವಸೆಯನ್ನು ನಾವು ಕೊಟ್ಟಿದ್ದೀವಿ. ಅವರ ತಂದೆ ಸುರೇಂದ್ರ ರೆಡ್ಡಿ ಅಂತ ಹೇಳಿ ಅವ್ರು ನಮ್ಮ ಬಿಜೆಪಿ ಕಾರ್ಯಕರ್ತರಾಗಿ ಇದ್ದಂಥವ್ರು. ನೋಡಿ, ರಾಜಕೀಯ ಬದಲಾವಣೆಗಳಲ್ಲಿ ತಂದೆ ಒಂದು ಕಡೆ ಇರ್ಬೋದು, ಅವ್ರ ತಂದೆ ತೀರ್ಕೊಂಡು ಹೋಗಿದ್ದಾರೆ ಪಾಪ. ಆ ತಾಯಿ 4 ಮಂದಿ ಮಕ್ಕಳನ್ನ ಇಟ್ಕೊಂಡು, 2 ಹೆಣ್ಮಕ್ಳು 2 ಗಂಡು ಮಕ್ಕಳನ್ನ ಇಟ್ಕೊಂಡು ತಾನೇ ಬರಾಯಿಸ್ಕೊಂಡು ಸಾಕ್ತಾ ಇದ್ದಾಳೆ ಆ ಮಕ್ಕಳನ್ನ. ಇಂಥ ಟೈಮ್ನಲ್ಲಿ ಒಬ್ಬ ದೊಡ್ಡ ಮಗನಾಗಿ ಆ ಹುಡುಗ ತೀರ್ಕೊಂಡು ಹೋಗಿರುವಂಥದ್ದು. ನಾವು ಹಣ ಎಷ್ಟೇ ಕೊಟ್ಟರು ಕೂಡ ದುಃಖ ತೀರಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಏನಿದ್ರು ಕೂಡ ಭಗವಂತನೇ ಅವ್ರಿಗೆ ಶಕ್ತಿ ಕೊಡಬೇಕು. ನಾವು ಅವರೊಟ್ಟಿಗೆ ಇದ್ದೀವಿ. ನಾವು ಅಲ್ಲೇ ಸತ್ಯಾಂಶಗಳೆಲ್ಲ ಗೊತ್ತಾದ ಮೇಲೆ ಅವ್ರ ಮನೆಗೆ ಇಲ್ಲ ಅಂತಂದ್ರೆ ಯಾರು ಏನು ಅನ್ನೋದು ಗೊಂದಲ ಇರುತ್ತೆ ಅಲ್ಲ.